ಶಾಂತ ಶಾಂತ ಎಲ್ಲಿ ಓದ್ಲಿ ಇವಳು ಕಾಣ್ತಾನೆ ಇಲ್ವಲ್ಲ. ಏನ್ರಿ ಅದು ಯಾಕ್ರಿ ಹಂಗ್ ಬಡ್ಕತಾ ಇದ್ದೀರಾ? ಓ ಬಂದ್ಯಾ ಬಾ. ಏನಿಲ್ಲಕ್ಕಂತ ಬಾ, ಒಂದು KG ಮಟನ್ ತಂದಿದ್ದೆ, ಒಂಚೂರು ಸಾರು ಮಾಡು ಅಂತ. ಮೊನ್ನೆ ತಾನೇ ತಿಂದ್ರಲ್ಲ, ಮತ್ತೆ ಯಾಕೆ ಮಟನ್ನು? ಅಯ್ಯೋ ಶಾಂತ, ಅಲ್ಲಿ ಹೋಯ್ತಿದ್ನ ಆಗ್ತಾನೆ ಮರಿ ಕಡಿತಿದ್ರು. ಫ್ರೆಶ್ ಆಗಿತ್ತಲ್ಲ ಮಟನ್ನು, ಯಾಕೋ ತಿನ್ಬೇಕು ಅನ್ನಿಸ್ತು ಕಣೆ, ಅದಕ್ಕೆ ತಂದೆ, ಒಂಚೂರು ಮಾಡಿಕೊಡೆ. ಓಹೋ, ನಿಮ್ಗೆ ತಿನ್ಬೇಕು ಅನಿಸ್ತಾ ಇನ್ನೇನಂತದೆ ತಿನ್ಬೇಕು ಅನಿಸ್ತಾ ಯಾಕಂದ್ ಬನ್ನಿ. ಅಯ್ಯೋ ತಿನ್ಬೇಕು ಅನ್ನಿಸ್ತು ತಂದೆ, ಒಂಚೂರು ಸಾಂಬಾರು ಮಾಡು. ಅದಕ್ಕೆ ಯಾಕೆ ಮಾತಾಡ್ತೀಯ? ಕೊಡಿ ಇಲ್ಲಿ. ಎಷ್ಟೈತೆ? ಅಯ್ಯೋ 1.5 kg ಐತೆ ಕಣೆ, ಅಷ್ಟೇ. 1.5 kg, ಒಂದು 100 ಗ್ರಾಮ 50 ಗ್ರಾಮ ಕಡಿಮೆ ಐತೆ ಅಂತಿದ್ನಪ್ಪ. ಸರಿ ಆಯ್ತು ಬಿಡಿ, ಮಾಡ್ತೀನಿ. ನಾನು ಊರೊಳಕ್ಕೆ ಅಂಗಡಿ ಕಡೆಗೆ ಹೋಯ್ತಾ ಇದ್ದೆ, ಏನಾರ ಬೇಕಾ? ಒಂದು ಮಟನ್ ಮಸಾಲನೂ ಒಂದು ಬೆಳ್ಳುಳ್ಳಿನ ತಗೊಬನ್ನಿ. 2 ನಿಂಬೆಹಣ್ಣು ತಗೊಬನ್ನಿ ಸಾಕು. ಇನ್ನೆಲ್ಲ ಅದಕ್ಕಂತೆ ಅಷ್ಟಕ್ಕಂತ ತಗೊಬನ್ನಿ. ಇಲ್ಲಕ್ಕಂತೂ ಹೋಗಿ ತಗೊಬರಿಗೆ ಎಷ್ಟೊತ್ತಿಗೆ ನಾನು ರೆಡಿ ಮಾಡ್ಕೊತಾ ಇರ್ತೀನಿ. ಹೋಗಿ ತಗೊಬರಿಗೆ. ಈ ಭಯ ಬೇರೆ ಯಾವಾಗಲೂ ಮಟನ್ನು 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 ಅಂತನಪ್ಪ. ನನಗೂ ಮಟನ್ ಮಾಡಿ ಮಾಡಿ ಸಾಕಾಗೋಯ್ತದಕ್ಕಂತ ತೆಗಿಯತ್ತೆ. ನನ್ನ ಮಗಳು ಎಲ್ಲಿಟ್ಟವಳೆ? ಶುಂಠಿ ಬೆಳ್ಳುಳ್ಳಿ ಎಲ್ಲ ಎಲ್ಲಿಟ್ಟವಳೆ ಕಾಣಲ್ಲಪ್ಪ. ಅವಳನ್ನ ಕರಿಯೋಣ. ಮಗ ಮಗ, ಒಂಚೂರು ಬರವೇ ಇಲ್ಲಿ. ಏನಮ್ಮ ಕರಿದೆಯಲ್ಲ ಮಗ? ಅಪ್ಪ ಮಟನ್ ತಂದಿದ್ದ ಕಣವ, ಒಂಚೂರು ಸಾರು ಮಾಡೋಣ. ಶುಂಠಿ ಬೆಳ್ಳುಳ್ಳಿ ಎಲ್ಲಿಟ್ಟಿದ್ದೀವ? ಅಲ್ಲೇ ಐತೆ ನೋಡಮ್ಮ. ಅಲ್ಲೇ ಐತೆ ಕಣ್ ನೋಡು. ಹೋಗ್ಬಿಟ್ಟು ಅಲ್ಲಿ ಇತ್ಲಲ್ಲಿ ಒಂದೆರಡು ಮೆಣಸಿಗೆ ಕುಯ್ಕೊಬರೋ ಮಗಳೇ. ಹೋಗಿ ಮಗಳು, ಒಂದೆರಡು ಮೆಣಸಿಗೆ ಕುಯ್ಕೊಬರೋ. ಸರಿ ಆಯ್ತಮ್ಮ, ಕುಯ್ಕೊಬರ್ತೀನಿ. ಬೋಸಿಲಿ ಒಂದೆರಡು ನೀರಿಡೋಣ, ಕಾಯ್ತಾ ಇರಲಿ. ಮಟನ್ ಚೆನ್ನಾಗೈತೆ, ಒಳ್ಳೆ ಎಳೆ ಮಟನ್ನು ಚೆನ್ನಾಗೈತೆ ಬಾರಿ. ಏನು ಈಟಪ್ಪ ಮಾಡೋಣ ತುಂಡ, ಒಂಚೂರು ಸಣ್ಣ ಕುದುರಿಸ್ಕೊಳ್ಳೋಣ, ಇಲ್ಲಾಂದ್ರೆ ಉಪ್ಪು ಖಾರ ಹಿಡಿ ಹಾಕಲ್ಲ. ಈ ತುರಮಣೆ ಅಂತ ಅರಿಯೋದಿಲ್ಲಕ್ಕಂತ ತೆಗಿಯತ್ತೆ. ಮಟನು ಭಾರಿ ಸಂದಕದೆ. ಮಟನ್ ಸಾರು ಮಾಡಿ ತೆಳ್ಳು ಮುದ್ದೆ ಮಾಡಿದ್ರೆ ಒಂದು ಮುದ್ದೆ ಹೊಡಿಬೋದು ನೋಡು. ಅಮ್ಮ ಇಷ್ಟೇ ಕಣವ ಇದ್ದಿದ್ದು? ಅಯ್ಯೋ ಮಗ, ಅವೆಲ್ಲನೂ ಯಾಕೆ ಕುಯ್ಯಕೋದೆ? ಹೊಸಿ ಕುಯ್ಕೊ ಬರೀವಾ? ಅವೇನು ಹೊಸಿ ಖಾರ ಅದಾವ? ನಂಗೇನು ಗೊತ್ತು? ನೀನು ಕುಯ್ಕೊ ಬಂದೆ, ನಾನು ಕುಯ್ಕೊ ಬಂದೆ. ಸರಿ ಬಿಡು, ಆಯ್ತು. ಕುಯ್ದ್ರೆ ಏನು ಹಾಕಲ್ಲ, ಯಾತ್ಕಾರ ಆಯ್ತಾ ಬಿಡು. ತೈಲಿ ತಗೊಬಂದಿಟ್ಬಿಟ್ಟು ಆ ಶುಂಠಿನ ಒಂಚೂರು ಬೆಳ್ಳುಳ್ಳಿನೂ ರುಬ್ಬ ಬಾ. ಶುಂಠಿ ಅಲ್ಲಮ್ಮ, ಅಲ್ಲೇ ಎಲ್ಲೋ ಐತೆ ನೋಡವ, ಅಲ್ಲೇ ಎಲ್ಲೋ ಐತ್ಕಂಡು ನೋಡು. ಇಲ್ಲ ಐತಲ್ಲ ಶುಂಠಿ, ತಗೋ ಒಂಚೂರು ಜಜ್ಕೊಂಡು ರುಬ್ಕ. ಕಣಮ್ಮ, ಆಯ್ತು ರುಬ್ಬಾಯ್ತು. ಆಯ್ತು, ನಂದು ಆಯ್ತು, ಉತ್ತರಿಸ್ಕೊಂಡು ನಡಿಯತಿ. ಒಂಚೂರು ಒಗ್ಗರಣೆಗೆ ಹಾಕ್ಬಿಡ್ತೀನಿ ಅತಿ. ಮಟನ್ ಸಾರು ಗಮ್ಮಂತಾವೆ. ಲೇಟ್ ಆಯ್ತು, ಅತಿಗೆ ಊಟಕ್ಕೆ ಇಕ್ಬಿಡ್ತೀನಿ. ಮಗ ಮಗ, ತಟ್ಟೆ ಅಂತ ತಗೊಂಡು ಮಧ್ಯೆ ಮನೆಗೆ ಇಡವ. ಅಪ್ಪ ಅಡ್ಗೆ ಆಗೈತೆ, ಊಟ ಮಾಡ್ಬಾರಪ್ಪ. ಓ ಬಂದೆ ಮಗ, ಆಯ್ತು ಆಯ್ತು, ಬಂದೆ ಬಿಟ್ಟೆ. ಹೋಗವನೇ ಎಲ್ಲ ಗಮ್ ಗುಡ್ತಾ ಅದೆ ತೆಗಿ. ಏನು ಹಂಗೆ ನಿಂತ್ಕೊಬಿಟ್ರಿ? ಕುತ್ಕೊಳ್ಳಿ ತೆಗಿ, ಇಬ್ರು ಊಟ ಮಾಡಿರಂತೆ. ಮಟನ್ ಸಾರಿಗೆ ಮುದ್ದೆ ಮಾಡು ಅಂದರೆ ಚಪಾತಿ ಮಾಡಿದ್ದಿಲ್ಲಗ್ಗಿ. ಅಯ್ಯೋ, ನಾನು ಮುದ್ದೆ ಮಾಡೋಣ ಅನ್ಕೊಂಡೆ. ಅಯ್ಯೋ ಚಪಾತಿನೇ ಮುದ್ದೆ ತೆಗಿ. ಮಟನ್ ಸಾರಿಗೆ ಮುದ್ದೆಗಿಂತ ಚಪಾತಿನ ಚೆನ್ನಾಗಿ ತಿನ್ನು. ನಂಗೆ ಮಟನ್ ಸಾಂಬಾರಿಗೆ ಚಪಾತಿ ಅಂದ್ರೆ ಇಷ್ಟ. ಇಷ್ಟೇ ಫ್ರೆಂಡ್ಸ್, ನೋಡಿದ್ರಲ್ಲ ಫ್ರೆಂಡ್ಸ್ ನಮ್ಮನೆ ಹೇಗೆ ಅಂತ. ಮಟನ್ ಸಾರು ಮಾಡ್ಕೊಂಡು ನಾವಂತೂ ಊಟ ಮಾಡ್ತಾ ಇದ್ದೀವಿ. ನಿಮ್ದೆಲ್ಲ ಊಟ ಆಯ್ತಾ ಫ್ರೆಂಡ್ಸ್? ದಯವಿಟ್ಟು ಸಪೋರ್ಟ್ ಮಾಡಿ, ಹಿಂಗೆ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಅವರು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಅಷ್ಟೇ ಫ್ರೆಂಡ್ಸ್, ಇನ್ನೇನು ಹೇಳಲ್ಲ ನಾನು.